ತಾರತಮ್ಯ ನಿವಾರಣೆ ಮಾಡೋದೇ ಗ್ಯಾರಂಟಿ ಯೋಜನೆ. ಯಾವುದೇ ಒಂದ್ ಜಾತಿ ನೋಡಿ ಕೊಟ್ಟಿಲ್ಲ ನೀವು, ಯಾವುದೇ ಒಂದು ಜಾತಿ ನೋಡಿ, ಒಬ್ಬ ಮನುಷ್ಯನ್ ನೋಡಿ, ಒಂದು ಪ್ರದೇಶ ನೋಡಿ ಕೊಟ್ಟಿಲ್ಲ ಯೋಜನೆಯನ್ನ. ಅದೇ ದೊಡ್ಡ ಸಮಾನತೆ ಅದು. ನಾವು ಗ್ಯಾರಂಟಿ ಯೋಜನೆಗಳನ್ನ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ ಸೀಮಿತ ಮಾಡಿಲ್ಲ, ಎಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ತಲುಪಿ. ಜಾತಿ ಗಣತಿ ಮಾಡಿ ಮತ್ತೆ ಡಿವೈಡ್ ಮಾಡ್ತಾ ಇದ್ದೀರಾ ಅಂತ. ಇದು ಡಿವೈಡ್ ಮಾಡೋ ಪ್ರಶ್ನೆ ಇಲ್ಲ. ಈ ಜಾತಿ ಗಣತಿ ಮಾಡೋದ್ರಿಂದ ಯಾವುದೋ ಸಮುದಾಯವನ್ನ, ಸಮಾಜವನ್ನ ಡಿವೈಡ್ ಮಾಡ್ತೀವಿ, ವಿಭಜನೆ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಇದು ಉಪಜಾತಿ ಸೇರಿಸಿಲ್ಲ ಅಂತಾರೆ. ಉಪಜಾತಿ ಸೇರಿಸಿಲ್ಲ, ಉಪಜಾತಿಗಳು ಸೇರಿಸಿಲ್ಲ. ಆಗ್ಲಿಲ್ಲ, ಯಾವ್ದಾವ್ದು ಬಿಟ್ಟು ಹೋಗಿದೇನೋ. 368 ಜಾತಿಗಳು ಯಾವ ಸಮುದಾಯಕ್ಕೆ ಅಂತ ಗೊತ್ತೇ ಆಗಿಲ್ಲ. ಅದು ಕೂಡ ಅದರಲ್ಲಿ ವಿವರಣೆ ಇದೆ. ಅದನ್ನು ಕೂಡ ಸೇರಿಸಬೇಕಾದ ಒತ್ತಾಯಗಳು ಬರ್ತಾ ಇವೆ. ಈಗ ಕೆಲವು ಉಪಜಾತಿಗಳನ್ನ, ಉಪಪಂಗಡಗಳನ್ನ ಸೇರಿಸಿಲ್ಲ ಎನ್ನುವಂತ ಮಾತನ್ನ ಸ್ನೇಹಿತರು ಹೇಳಿದ್ರು. ಅದನ್ನ ಸೇರಿಸ್ಕೊಳ್ಳಿಕ್ಕೆ ನೀವು ಅಬ್ಜೆಕ್ಷನ್ ಮಾಡಬಹುದು ಮತ್ತು ಅದರ ಬಗ್ಗೆ ನೀವು ಸರ್ಕಾರದ ಗಮನ ಸೆಳೆಯಬಹುದು. ಯಾವಾಗ ಅರ್ಜಿ ಕರಿತೀರಾ ನೀವು? ಅರ್ಜಿ ಕರೆಯೋದು ಯಾವಾಗ ಇದಕ್ಕೆ ಅಂತ? ಅದ್ರ ಬಗ್ಗೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತದೆ, ಅದು ಚರ್ಚೆ ಆಗ್ತದೆ. ಸರ್ಕಾರ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಾನು ಸಹಜವಾಗಿ ಈ ಜಾತಿ ಗಣತಿ ವರದಿ ಹೊರಗೆ ಬಂದ್ ಲೀಕ್ ಆದ್ಮೇಲೆ ಕೆಲವರು ಹೇಳಿದ್ರು ಲಿಂಗಾಯತ್ ಸಮುದಾಯದ ಜಾತಿಯ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ, ನಾವು 3 ಕೋಟಿ ಇದ್ದೀವಿ ಅಂತ ಒಬ್ಬ ಹಿರಿಯರು ಹೇಳಿದ್ರು. ಆಮೇಲೆ ಒಕ್ಕಲಿಗ ಸಮುದಾಯದ ಒಬ್ಬ ಹಿರಿಯರು ಹೇಳಿದ್ರು, ನಾವು 1 ಕೋಟಿ ಇದ್ದೀವಿ, ನಮ್ಮನ್ನು ಕಡಿಮೆ ತೋರಿಸಿದ್ದಾರೆ ಅಂತ. ಈಗ ಅವ್ರು 1 ಕೋಟಿ, ಇವ್ರು 3 ಕೋಟಿ ಅಂದ್ರೆ ಅಲ್ಲೇ 4 ಕೋಟಿ ಆಯ್ತು. ಇರುವಂತದ್ದು 5,85,00,000 ಅಂದಾಜಿನ ಪ್ರಕಾರ. ಈಗ ನೀವು 4 ಕೋಟಿ ಒಕ್ಕಲಿಗ ಲಿಂಗಾಯತರೇ ಆದ್ರೆ ಮಿಕ್ಕಿದ 1,85,00,000 SC ST ಮೈನಾರಿಟಿ OBC ಎಲ್ಲ ಸೇರಿ. ವಸಂತ ಅವ್ರೆ, ಅವ್ರು ಹೇಳೋದೇನ್ ಗೊತ್ತಾ? ಅಲ್ಲಲ್ಲ, 30 ವರ್ಷದಿಂದೇನೆ 30 ವರ್ಷದಿಂದೇನೆ 65 ಲಕ್ಷ ಇದ್ವಿ, 30 ವರ್ಷಗಳಲ್ಲಿ ಬರೀ 5 ಲಕ್ಷ ಸೇರಿಸಿದ್ದಾರೆ ಅಂತ. ವಸಂತ್ ಕುಮಾರ್ ಅವರೇ, ನೀವು ಒಂದು ನೋಡಿ, ವೆಂಕಟಸ್ವಾಮಿ ಮತ್ತೆ ಚಿನ್ನಪ್ಪರೆಡ್ಡಿ ಆಯೋಗದ ರಿಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ವಸಂತ್ ಕುಮಾರ್ ಸರ್ ಅವರೇ 46 ಲಕ್ಷ ಇದ್ದು 1992 ನಲ್ಲಿ. 33 ವರ್ಷಗಳಾಯ್ತಾ ಬಂದವು. ಇವತ್ತು ನಮ್ಮ ಸಮಾಜದವರು ಏನ್ ಅಷ್ಟೇ ಇಟ್ಕೊಂಡು 61 ಲಕ್ಷ ಇಟ್ಕೊಂಡಿದಾರಾ? ಅದನ್ನ ಕಡಿಮೆ. ಈಗ 3 ಕೋಟಿ ಆಯ್ತು ಅಂತ ಯಾರು ಹೇಳಿದ್ರು? ನಾವು 3 ಕೋಟಿ ನಾವ್ಯಾವ್ದು ಹೇಳಿಲ್ಲ. ಲಿಂಗಾಯತರು 1 ಕೋಟಿ ಏನ್ ನೀವು ಹೇಳೋದು? 1 ಕೋಟಿ ಆಯ್ತೀವಿ ನಾವು. 1 ಕೋಟಿ ಭಿನ್ನವಾದ ಅಭಿಪ್ರಾಯಗಳು ಬರ್ತಾ ಇವೆ. ನಾವು ಅದಕ್ಕೆ ಅವಕಾಶಗಳಿವೆ, ಸರಿಪಡಿಸಲಿಕ್ಕೆ ಅವಕಾಶಗಳಿವೆ. ಅದನ್ನು ಸರಿಪಡಿಸುವಂತ ವ್ಯವಸ್ಥೆಯ ದಾರಿಯಲ್ಲಿ ನಾವು ಹೋಗಬೇಕು. ಎಲ್ಲ ಕಡೆ ಭಿನ್ನವಾದ ಅಭಿಪ್ರಾಯಗಳು ಬರ್ತಾ ಇವೆ. ಒಂದ್ ನಿಮಿಷ ಅಂತಾರೆ, ಒಂದೇ ನಿಮಿಷ. ಇದು ಯಾರೇನೇ ಹೇಳಿ, ಒಂದು ಪೊಲಿಟಿಕಲ್ ಪಾರ್ಟಿ ಏನೋ ಮಾಡ್ತಾ ಇಲ್ಲ. ಅವ್ರು ಏನು ಹೇಳಿ ಟೀಕೆ ಮಾಡ್ತಾ ಇಲ್ಲ, ಭಿನ್ನವಾದ ಅಭಿಪ್ರಾಯಗಳು ಬರ್ತಾ ಇವೆ. ಅದಕ್ಕೆ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಆ ಸಮುದಾಯದ ಮುಖಂಡರಿಂದ ಆಗ್ಲಿ, ಇಟ್ಕೊಂಡು ನೀವು ಗಮನವನ್ನು ಸೆಳೆಯುವಂತ ಪ್ರಯತ್ನ ಮಾಡ್ಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ. ಅದ್ರ ಜೊತೆಗೆ ನಾನು ಇವತ್ತು ವೀರಶೈವ ಸಮಾಜ ಮತ್ತು ಒಕ್ಕಲಿಗ ಸಮಾಜದಲ್ಲಿ ಬಡವರು ಇಲ್ಲ, ಶೈಕ್ಷಣಿಕವಾಗಿ ಹಿಂದುಳಿದವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲಿ ಕೂಡ ಬಡವರು ಇದ್ದಾರೆ, ಅವರು ಕೂಡ ಬಡತನ ಏಕ್ಕಿಂತ ಕಡಿಮೆ ಇದ್ದವ್ರು ಇದ್ದಾರೆ. ಒಂದೇ ನಾನು ಹೇಳೋದೇನಂತಂದ್ರೆ, ಈಗ 100% ನಲ್ಲಿ 80% ಉತ್ತಮ ಸ್ಥಿತಿಯಲ್ಲಿ ಇರುವಂತವ್ರು ಇದ್ದಾರೆ. ಯಾರದೇ ಲಿಂಗಾಯತರಲ್ಲಿ ವಸಂತ್ ಅವರೇ ಒಂದ್ ನಿಮಿಷ ಸರ್, ಬರೀ ನ್ಯೂಮರಿಕಲ್ ಡೇಟಾ ತೋರಿಸ್ಬಿಟ್ಟು ಆಗುವಂತದ್ದಲ್ಲ. ಎಂಪರಿಕಲ್ ಡೇಟಾ ಟು ಪ್ರೂವ್ ದಿಸ್. ಕೆಲಸ ಮಾಡ್ಬೇಡಿ, ತಿಪ್ಪೆ ಸೋಸ ಕೆಲಸ ಮಾಡ್ಬೇಡಿ, ಬಲಾಢ್ಯ ಹೆಸರು ಅಂತ ಹೇಳ್ಬಿಟ್ಟು ತಿಪ್ಪೆ ಸೋಸ ಕೆಲಸ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀರಿ ನೀವು. ದೇ ಶುಡ್ ಬಿ ಅನ್ ಎಂಪರಿಕಲ್ ಡೇಟಾ ಟು ಪ್ರೂವ್ ವಾಟ್ ಯು ಆರ್ ಸೇಯಿಂಗ್. ನಿಮ್ಗೆ ಬಲಾಢ್ಯ ಇದ್ರ ಬಗ್ಗೆ ಅನ್ನ ಅಕ್ಷರ ದಾಸೋಹದಲ್ಲಿ ಉದಾತ್ತವಾಗಿ ಎಲ್ಲಾ ಸಮಾಜಗಳನ್ನ ಒಂದಾಗಿದ್ದಂತ ಸಮಾಜಗಳಲ್ಲಿ ಆ ಸಮಾಜಗಳ ಮೇಲೆ ಇದು ಮಾಡ್ತಾ ಇದ್ದೀರಿ. ಈ ತಿಪ್ಪೆ ಸರ್ಸ ಕೆಲಸ ಮಾಡ್ಬೇಡಿ ನೀವು. ತಿಪ್ಪೆ ಸರ್ಸ ಕೆಲಸ ಮಾಡ್ಬೇಡಿ. 20% ಮುಂದುವರೆದಿರ್ಬೋದು ಅಷ್ಟೇ ಹೊರತು ಇನ್ನು 80% 50 ವರ್ಷದಿಂದ ನೀವೇನು ಯಾವ ಕಿರಿಕಿರಿ? ಅವತ್ತಿಂದ ಏನಾಯ್ತು? ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವ್ರನ್ನೆಲ್ಲ ಹಿಂದೂರಿಸ್ಬಿಟ್ಟು 75 ಲಕ್ಷ ಅಂದ್ಬಿಟ್ಟು ಬಲಾಢ್ರ ಮೇಲೆ ಗೂಬೆ ಕೊಡಿಸ್ತಾ ಇದ್ದೀರಾ. ಯಾವತ್ತೂ ಅನ್ನ ರಕ್ಷಣೆಗೆ ಯಾವುದೇ ಜಾತಿ ಸಮುದಾಯ ಇಡೀ ದೇಶದ, ಇಡೀ ರಾಜ್ಯದ ಎಲ್ಲ ಸಮಾಜವನ್ನ, ಎಲ್ಲ ಸಮಾಜದವರನ್ನ ಇನ್ನೊಬ್ಬರ ಮೇಲೆ ಇಲ್ಲಿ ಬಂದ್ಬಿಟ್ಟು ತಪ್ಪು ಹೇಳಿಬೇಡ್ರಿ. ನೀವು ಬದಲಿ
ಹೇಳಿ ನಿಮ್ಮ ಮುಖ್ಯಮಂತ್ರಿಗೆ ಇದು ಸರಿ ಇಲ್ಲ ಅಂತ ಡೇಟಾ ಆಗಿ nothing like that. Nothing like that. ಯು ಆರ್ ಟೆಸ್ಟಿಂಗ್ ದ ವಾಟರ್ಸ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ನಿಮಗೆ ಬೇರೆ ಯಾವುದು ಸಿಕ್ಕಿಲ್ಲ. No, nothing like that. Nothing like that. ನಿಮ್ಗೆ ಹೇಳ್ಕೊಳಕ್ಕೆ ಆಗಿಲ್ಲ ಅಂತಲೇ ಕುಡಿಯೋ ನೀರು ಬಗ್ಗೆ ಹೇಳ್ಕೊಳಕ್ಕಾಗಲ್ಲ, ರೈತರ ಬಗ್ಗೆ ಹೇಳ್ಕೊಳಕ್ಕಾಗಲ್ಲ. ಕೂಡ 72 ವರ್ಷ ಮುಗಿತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ಬಂದೆ ಜಾತಿ ಸಮಾನತೆ ಬಂದಿಲ್ಲ ಜಾತಿಗಳ ಬಗ್ಗೆ ಈ ದೇಶದಲ್ಲಿ. ಸಂದಿಗ್ಧ ಇದ್ದೀರಿ ನೀವಲ್ಲಿ. ಶೈಕ್ಷಣಿಕವಾದ ಸಮಾನತೆ ಬಂದಿಲ್ಲ. ಇವತ್ತು ಏನಾಗಿದೆ ಪರಿಸ್ಥಿತಿ ಎಲ್ಲಿದೆ ಏನಾಗಿದೆ ಸರ್, ಇವತ್ತು ಬಂದಿದೆ ಸರ್, ಧರ್ಮಾಧಾರಿತವಾಗಿ agree ಮಾಡಿದ್ರಿ ಅವ್ರಿಗೆ. ಈಗ ಒಂದು ವರ್ಡ್ ಉಪಯೋಗ ಮಾಡಿದ್ರಿ. ಒಕ್ಕಲಿಗ ಸಮಾಜದಲ್ಲಿ ಜಮೀನ್ದಾರಿದ್ದಾರೆ. ಜಮೀನ್ದಾರ ಅಂದ್ರೆ ಅರ್ಥ ಏನು? ಇವತ್ತು ಭೂ ಒಡೆತನ, ಅತಿ ಹೆಚ್ಚಿನ ಭೂ ಒಡೆತನದ ಪ್ರಮಾಣ ಯಾರ ಯಾವ ಜಾತಿ ಯಾವ ಸಮುದಾಯದಲ್ಲಿ ಇದೆ? ಏನು OBC ಇದೆಯಾ? SC ಇದೆಯಾ? ಏನು ಮೈನಾರಿಟಿ ಇದೆಯಾ? ಇಡೀ ಈ ರಾಜ್ಯದ ಭೂ ಒಡೆತನ ಅತಿ ಹೆಚ್ಚಿನ ಪ್ರಮಾಣ ಕೆಲವೇ ಕೆಲವು ಶೈಕ್ಷಣಿಕವಾಗಿ ಯಾರು ಉನ್ನತ ಸ್ಥಾನದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದಾರೆ ಅದನ್ನ ನೋಡಿ. ವಸಂತ ಅವರೇ ಒಂದ್ ನಿಮಿಷ ವಸಂತ ಅವ್ರಿಗೆ ಏನ್ ಗೊತ್ತಾ, ಈಗ ಏನೋ ಒಂದು ಅನುಮಾನ ಬಂದ್ಬಿಟ್ಟಿದೆ ಅಂತ, ಒಂದು ಅನುಮಾನ ಇದೆಯಪ್ಪ ನಾವು ಇಷ್ಟಿಲ್ಲ ಇನ್ನು ಸ್ವಲ್ಪ ಜಾಸ್ತಿ ಇದೀವಿ ಅಂತ ಹೇಳಿ, ಇದರದೊಂದು ಕರೆಕ್ಷನ್ ವಿಚಾರಕ್ಕೆ ಒಂದು ಮೆಜರ್ಮೆಂಟ್ಸ್ ಬೇಕಲ್ಲ, ಕರೆಕ್ಟಿವ್ ಮೆಜರ್ಸ್ ಬೇಕಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಜಾತಿ ಜನಗಣತಿಯ ಏನು ವರದಿ ಇದೆ ಇದು ಇನ್ನು ಚರ್ಚೆ ವ್ಯವಸ್ಥೆ. ಏನಾಗುತ್ತೆ ಗೊತ್ತಾ ವಸಂತ ಅವರೇ, ಕಾಲ ಹೋಗುತ್ತೆ ವರದಿ ನಿಂತ್ಕೊಳ್ಳುತ್ತೆ, ಕಾಲ ಹೋಗುತ್ತೆ ವರದಿ ನಿಂತ್ಕೊಳ್ಳುತ್ತೆ. ಪ್ರಶ್ನೆ ಇಲ್ಲ. ನಾವು ಟೋಟಲಿ ನಮ್ಮ ಉದ್ದೇಶ, ನಮ್ಮ ವಿಚಾರ ಏನಿದೆ, ತಾರತಮ್ಯ ನಿವಾರಣೆ ಆಗಬೇಕು, ಸಮಾನ ಅವಕಾಶಗಳು ಕಲ್ಪಿಸಬೇಕು, SC ST OBC ಮತ್ತು ಅಲ್ಪಸಂಖ್ಯಾತರು ನಮ್ಮ ಎಲ್ಲ ಜಾತಿ ಸಮುದಾಯ ಜೊತೆಗೆ ಸಮಾನವಾಗಿ ಬರಬೇಕು ಎನ್ನುವಂತ ಉದ್ದೇಶದಿಂದ ನಾವು ಈ ಜಾತಿ ವಸಂತ್ ಕುಮಾರ್ ಅವರೇ ಶೈಕ್ಷಣಿಕ ಇದೆ. ಆ ಹಿನ್ನೆಲೆಯಲ್ಲಿ ಯಾರನ್ನು ನಾವು ಕಡಿಮೆ ದೃಷ್ಟಿಯಿಂದ ತೋರಿಸಿ ಅಲ್ಪಸಂಖ್ಯಾತರ ಮಾತ್ರ ಉದ್ಧಾರ ಆಗ್ಬೇಕಲ್ಲ ಸರ್. ವಸಂತ್ ಕುಮಾರ್ ನಾಗರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಇದು ಅಂದ್ರೆ ಇದು ಯಾರು ಏನೇ ಹೇಳಿ, ಯಾವುದೇ ವರದಿಗಳು, ಯಾವುದೇ ವರದಿಯಾಗ್ಲಿ, ಯಾವುದೇ ಪಕ್ಷ ಕಾಲದ ಒಂದು ವಿಚಾರಗಳಾದ್ರೂ ಕೂಡ ಅದರಲ್ಲಿ ಚುನಾವಣೆ ಅನ್ನೋ ವಿಷಯ ಇಲ್ಲವೇ ಇಲ್ಲ ಅಂತ ಯಾರೂ ನಂಬಲ್ಲ. ಯಾವುದೇ ಪಾರ್ಟಿ ವಿಚಾರ ಆದ್ರೂ ಅಷ್ಟೇ, ಇದರಲ್ಲಿ ಎಲ್ಲರೂ ಕೇಳ್ತಿರೋದು ಒಂದು ಕರೆಕ್ಟಿವ್ ಮೆಜರ್ಸ್ ಆಗ್ಬೇಕು. ಇದನ್ನ ಲೆಕ್ಕಾಚಾರ ತಪ್ಪಿದ್ರೆ ಮತ್ತೆ ತಿದ್ದಿ ಬರೆಯುವಂತಹ ಕೆಲಸಗಳಾಗಬೇಕು.